ಹೇಗಿದೆ ಕಿಕ್ಕು? ಶಾಕ್ ಆಯ್ತಾ? ಹೇಗಿದೆ? ಮಜಾ ಬಂತಾ? ಈ ಸೂಪರ್ ಹಿಟ್ ಸಿನಿಮಾಗೆ ಇನ್ನೇನು ಅದ್ಭುತವಾದ ಹೆಸರಿಡೋಣ ಅನಿಸ್ತಿದೆ. ಏನಿಡೋದು? ಈ ಸಿನಿಮಾ ಹೆಸರೇನಂದ್ರೆ ನಂದನ್ ಕುಟುಂಬದಲ್ಲಿರೋ ನಾಟಕದ ರಾಣಿ. ಭಾಗ್ಯ, ಸಿನಿಮಾ ಹೆಸರು ಸೂಪರ್ ಅಲ್ವಾ? ಎಲ್ರೂ ನೋಡಿದ್ರಿ ಅಲ್ವಾ ಈ ಭಾಗ್ಯ ಮಾಡಿರೋ ಮೋಸ, ಎಲ್ರು ಮುಂದೆ ಮಾಡ್ತಿರೋ ನಾಟಕ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಪರ್ಫಾರ್ಮೆನ್ಸ್! ಹಾ, ಮನೇಲಿ ಭಾಗ್ಯ, ಆಫೀಸಲ್ಲಿ ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಅನ್ನೋ ಹೆಸರಿಟ್ಕೊಂಡು ಎಷ್ಟು ಅದ್ಭುತವಾಗಿ ನಟಿಸ್ದೆ ಭಾಗ್ಯ. ಮನೆಯಿಂದ ಭಾಗ್ಯ ಅನ್ನೋ ಹೆಸರಿಂದ ಎಕ್ಸಿಟ್ ಆಗೋದು, ಆಫೀಸಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋ ಹೆಸರಿಂದ ಎಂಟ್ರಿ ಕೊಡೋದು. ನಿನ್ನ ಈ ಆಲೋಚನೆ ತುಂಬಾ ಚೆನ್ನಾಗಿದೆ ಭಾಗ್ಯ. ಹಳ್ಳಿಯಿಂದ ಬಂದವಳು ಇದೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ವಿ. ಆದ್ರೆ ಸಿಟಿ ಜನರನ್ನೇ ಚೀಟ್ ಮಾಡೋ ಬುದ್ಧಿ ಇದೆ ಅಂತ ಈಗ ಅರ್ಥ ಆಯ್ತು. ಮನೇಲೇನಾದ್ರೂ ಒಂದು ಚಿಕ್ಕ ತಪ್ಪಾದ್ರೂ ಅದನ್ನ ಬೆರಳೆತ್ತಿ ಎಲ್ರಿಗೂ ತೋರ್ಸೋ ತನಕ ನಿದ್ರೆ ಮಾಡ್ತಿರ್ಲಿಲ್ಲ. ಈಗ ಇವಳು ಮಾಡಿರೋ ಕೆಲ್ಸಕ್ಕೆ ಎಷ್ಟು ಸಲ ಬೆರಳು ತೋರಿಸಿ ಮಾತಾಡ್ಬೇಕು? ಎಷ್ಟು ಸಲ ತಲೆ ತಗ್ಸೋ ಹಾಗೆ ಮಾತಾಡ್ಬೇಕು? ಏನ್ ಭಾಗ್ಯ ಇದೆಲ್ಲ? ಮನೆಯಲ್ಲಿರೋ ಅಷ್ಟೊತ್ತು ಏನೋ ಮಾಡ್ಕೊಂಡಿರ್ತೀಯ, ಯಾರ್ ಸವಾಸಕ್ಕೂ ಹೋಗ್ದೆ ನಿನ್ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡ್ ಬರ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡ್ತಾ ಇರೋ ಕೆಲ್ಸ ಇದಾ? ನನ್ಗಿಷ್ಟ ಇಲ್ದಿರೋ ಕೆಲ್ಸಗಳನ್ನ ನೀನ್ ಮಾಡ್ತಿದ್ರು ಅಷ್ಟೋ ಇಷ್ಟೋ ಒಳ್ಳೆತನ ನಿನ್ನಲ್ಲಿದೆ ಅಂತ ಇದ್ದೆ. ಆದ್ರೆ ಇಂಥ ಕೆಟ್ಟ ಬುದ್ಧಿ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ ಭಾಗ್ಯ. ಅಷ್ಟಕ್ಕೂ ನಿನ್ನ ಉದ್ದೇಶ ಏನು? ವೇಷ ಬದಲಾಯಿಸ್ಕೊಂಡು, ರೂಪ ಬದಲಾಯಿಸ್ಕೊಂಡು ನಮ್ಗೆಲ್ಲ ಮೋಸ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡೆ? ನಿನ್ನನ್ನೇ ಕೇಳ್ತಿರೋದು ಭಾಗ್ಯ. ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗಿರೋದು ನೀನೇ. ನಿನ್ನ ಮೋಸದ ಹಿಂದಿರೋ ಕಾರಣ ಆದ್ರೂ ಏನು? ನೀನ್ ಹೀಗೆ ಎರಡು ರೀತಿ ವೇಷ ಹಾಕೋದ್ರ ಹಿಂದೆ ಇರೋ ಉದ್ದೇಶ ಆದ್ರೂ ಏನು? ಈ ತರ ವೇಷ ಯಾಕೆ ಮಾಡ್ತಾರೆ ಮಿತ್ರ? ದೋಚ್ಕೊಂಡ್ ಹೋಗ್ಬೇಕನ್ನೋ ಕಳ್ಬುದ್ಧಿ ಇರ್ಬೇಕು. ಆಸ್ತಿ ಅಂತಸ್ತನ್ನ ಹೊಡಿಬೇಕು ಅನ್ನೋ ದುರುದ್ದೇಶ ಆದ್ರೂ ಇರತ್ತೆ. ಮೇಡಮ್ ಅವರು ಮನ್ಸಲ್ಲಿ ಏನಿಟ್ಕೊಂಡು ಇಷ್ಟು ನಾಟಕ ಮಾಡಿದ್ರು? ನಾನ್ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಆದ್ರೆ ಅದನ್ನ ಹೇಳಿದ್ರೆ ನೀವ್ ಅರ್ಥ ಮಾಡ್ಕೋತಿರೋ ಇಲ್ವೋ ಅನ್ನೋ ಭಯ ಇದೆ ನನ್ಗೆ.
ಮಾಡ್ಬಾರ್ದೇ ಇರೋ ಕೆಲ್ಸಗಳನ್ನೆಲ್ಲ ಮಾಡಿ ಇವಾಗ ಅದಕ್ಕೆ ಕಾರಣ ಇದೆ ಅಂತ ಬೇರೆ ಹೇಳ್ತಾ ಇದ್ಯಾ? ನೀನ್ ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಳ್ಳೋದಕ್ ಪ್ರಯತ್ನ ಪಡ್ತಿದ್ಯಾ? ಅದಾಗಲ್ಲ ಅತ್ತೆ. ನೀನ್ ಮಾಡಿದ್ದು ದೊಡ್ಡ ಕೆಲ್ಸನೇ ಆಗಿದ್ರೆ ಕಾರಣ ಏನು ಅಂತ ಕೇಳ್ತಿದ್ದೆ. ಇಷ್ಟು ದರಿದ್ರವಾಗಿರೋ ಕೆಲಸ ಮಾಡಿರುವಾಗ ಅದ್ರ ಹಿಂದೆ ಇರೋ ಕಾರಣ ಆಗ್ಲಿ ಅವಶ್ಯಕತೆ ಆಗ್ಲಿ ತಿಳ್ಕೊಳ್ಬೇಕಾಗಿರೋ ಅವಶ್ಯಕತೆ ಕೂಡ ನಮಗಿಲ್ಲ. ಅರವಿಂದ, ಅಲ್ಲ ಭಾಗ್ಯ ಎಂತ ಪರಿಸ್ಥಿತಿಲಿ ಅಂತ ಕೆಲಸ ಮಾಡ್ಬೇಕಾಗಿ ಬಂತು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಸರಿ ಅವಳು ಹೇಳೋದನ್ನ ಕೇಳಿದ್ರೆ ನಮಗೂ ಗೊತ್ತಾಗುತ್ತೆ. ಅವಶ್ಯಕತೆ ಇಲ್ಲ ರೀ. ಭಾಗ್ಯ ಯಾವತ್ತಿಗೂ ಬೇಡದೇ ಇರೋ ಕೆಲಸನೇ ಮಾಡ್ತಾ ಇರ್ತಾಳೆ ಅಂತ ಇನ್ನೊಂದ್ಸಲ ರುಜುವಾತ್ ಮಾಡ್ಕೊಂಡಿದ್ದಾಳೆ. ಅವಳು ಮಾಡೋ ಚಿಲ್ಲರೆ ಕೆಲ್ಸಗಳಿಂದ ನಮ್ಗೆ ನೋವಾಗತ್ತೆ ಅಂತ ಮತ್ತೊಂದ್ಸಲ ಅವಳು ನಿರೂಪಿಸಿದಾಳೆ. ಭಾಗ್ಯ ಪಕ್ಕದಲ್ಲಿದ್ರೆ ಮಿತ್ರನ್ಗೆ ಅಪಾಯ ಅಂತ ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ. ಮಿತ್ರ ಪಕ್ಕದಲ್ಲಿ ಅವಳು ಇರಬಾರ್ದು ಅಂತ ಆ ಭಗವಂತನ ಹತ್ರ 100 ಸಲ ಕೇಳ್ಕೊಂಡಿದ್ದೀನಿ. ಆದ್ರೆ ಭಾಗ್ಯ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಭಾಗ್ಯ ಆಗಿ ಟರ್ಕಿಗೆ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಭಾಗ್ಯಲಕ್ಷ್ಮಿಯಾಗಿ ವೇಷ ಬದಲಾಯಿಸ್ಕೊಂಡು ಹೋದ್ರು. ಮಿತ್ರನ್ ಜೊತೆಗೆ ಇವಳು ಹೋಗಿದ್ದಕ್ಕೆ ಅಲ್ಲಿ ಮಿತ್ರನ್ಗೆ ಅಪಾಯ ಎದುರಾಯ್ತು. ಅಷ್ಟಕ್ಕೂ ಭಾಗ್ಯ ಟರ್ಕಿಗೆ ಹೋಗ್ತಾ ಇದ್ದಿದ್ರೆ ಅಲ್ಲಿ ಮಿತ್ರನ್ಗೆ ಯಾವುದೇ ರೀತಿ ಅಪಾಯ ಆಗ್ತಾನೆ ಇರ್ಲಿಲ್ಲ. ಮಿತ್ರನ್ನ ಕಾಪಾಡದ್ಲು ಅಂತ ಭಾಗ್ಯಲಕ್ಷ್ಮಿನ ಆಕಾಶಕ್ಕೆ ಏರಿಸ್ದೆ. ಆದ್ರೆ ಭಾಗ್ಯಲಕ್ಷ್ಮಿ ರೂಪದಲ್ಲಿ ಹೋದ ಈ ಭಾಗ್ಯದಿಂದನೇ ಅವನಿಗೆ ಅಪಾಯ ಎದುರಾಯ್ತು ಅಂತ ಗೊತ್ತಾದಾಗ ಇವಾಗ ಭಾಗ್ಯನ ಭಾಗ್ಯಲಕ್ಷ್ಮಿನ ಇಬ್ಬರ ಮೇಲೂ ನಾನು ಅಸಹ್ಯ ಪಟ್ಕೋತಾ ಇದ್ದೀನಿ. ನೀನ್ ಹೇಳಿದ್ದು ನಿಜ ಅಕ್ಕ. ಫಾರಿನ್ಗೆ ಹೋಗ್ಬೇಕು ಅನ್ನೋ ಆಸೆಗೆ ಭಾಗ್ಯ ಭಾಗ್ಯಲಕ್ಷ್ಮಿ ರೂಪದಲ್ಲಿ ಮಿತ್ರನ್ ಜೊತೆ ಹೋದ್ಲು. ಕೊನೆಗೆ ಮಿತ್ರ ಪ್ರಾಣಕ್ಕೆ ಅಪಾಯ ಆಗೋ ಪರಿಸ್ಥಿತಿ ತಂದಿಟ್ಲು. ಭಾಗ್ಯ ತಲೆಯಲ್ಲಿ ಇಷ್ಟು ಮೋಸ, ಇಷ್ಟು ಕೆಟ್ಟ ಆಲೋಚನೆ ಇದೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಚಿಕ್ಕತ್ತೆ, ನಾನ್ ಯಾರಿಗೂ ಮೋಸ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಖಂಡಿತವಾಗ್ಲೂ ನೀನ್ ಮಾಡಿರೋದು ಮೋಸನೇ ಭಾಗ್ಯ. ಇಷ್ಟು ದಿನ ನೀನ್ ಏನ್ ಹೇಳ್ತಿದ್ದೆ? ನಿನ್ ಮದ್ವೆ ವಿಷಯದಲ್ಲಿ ನಾವ್ ನಿನಗ್ ಮೋಸ ಮಾಡಿದ್ವಿ, ದ್ರೋಹ ಮಾಡಿದ್ವಿ ಅಂತ ಎಷ್ಟೆಲ್ಲ ಹಾರಾಡ್ತಿದ್ದೆ ಅಲ್ವಾ? ಇವಾಗ ನೀನ್ ಮಾಡಿರೋದಕ್ಕೆ ಏನ್ ಹೇಳ್ತಾರೆ? ಇದನ್ನ ಮೋಸ ಅನ್ನಲ್ವಾ? ಇದನ್ನ ದ್ರೋಹ ಅನ್ನಲ್ವಾ? ನಾವ್ ಮಾಡಿರೋದು ಮೋಸ ಆದ್ರೆ ನೀನ್ ಮಾಡಿರೋದು ಕೂಡ ಮೋಸನೇ. ನಾವ್ ಮಾಡಿರೋದು ದ್ರೋಹ ಆದ್ರೆ ನೀನ್ ಮಾಡಿರೋದು ಕೂಡ ದ್ರೋಹನೇ. ನನ್ನ ಕ್ಷಮಿಸು ಭಾಗ್ಯ. ನಿನ್ನ ಪರವಾಗಿ ನಿಂತ್ಕೊಳ್ಳೋ ಸಮಯದಲ್ಲಿ ನಾನು ನಿನ್ನ ಜೊತೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀನನ್ನ ಎಲ್ಲರೂ ಹದ್ದುಗಳ ಥರ ಕಿತ್ತು ತಿಂತಾ ಇದ್ರೆ ಕಾಪಾಡ್ಕೊಳಕ್ಕಾಗ್ತಿಲ್ಲ. ನನ್ನನ್ನು ಕ್ಷಮಿಸು. ಅದಕ್ಕೆ ನೀವು ಯಾವ ಪರಿಸ್ಥಿತಿಲಿ ಆ ಕೆಲಸ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಆದರೆ ಅದಕ್ಕೇನಾದರೂ ಕಾರಣ ಇದ್ದರೆ ನಮ್ಮಲ್ಲಿ ಯಾರಿಗಾದರೂ ಹೇಳ್ಬೋದಿತ್ತಲ್ವಾ? ಯಾರಿಗೂ ಕೂಡ ಏನು ಹೇಳ್ದೆ ನೀವು ಸ್ವಂತ ನಿರ್ಧಾರ ಯಾಕೆ ತಗೋತೀರಾ? ನೀವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ನೀವು ಕೂಡ ಯಾಕೆ ಯೋಚನೆ ಮಾಡಲ್ಲ? ಅವಳೇನು ಅಷ್ಟು ಅಮಾಯಕಿ ಅಂತ ಅನ್ಕೋಬೇಡ ವಿವೇಕ್. ಅವಳು ಎರಡೆರಡು ವೇಷದ ಹಿಂದೆ, ಎರಡೆರಡು ಬಿಹೇವಿಯರ್ ಹಿಂದೆ ತುಂಬಾ ದೊಡ್ಡ ಪ್ಲಾನ್ ಇದೆ. ಗೊತ್ತಿಲ್ಲದೆ ಮಾಡದ್ಲು ಅನ್ಕೊಂಡ್ರೆ ಅದು ನಮ್ಮ ದಡ್ಡತನ ಅಷ್ಟೇ.
ನಾನಂತೂ ಇಂಥವ್ರನ್ನ ಎಲ್ಲೂ ನೋಡಿಲ್ಲ ಚಿಕ್ಕಮ್ಮ. ಇನ್ನೋಸೆಂಟ್ ಅಂತ ತೋರಿಸ್ಕೊಂಡು ಬೆನ್ ಹಿಂದೆ ಇಷ್ಟೊಂದೆಲ್ಲ ನಾಟಕನ. ತುಂಬಾ ಒಳ್ಳೆಯವ್ರ ಥರ ಆಕ್ಟ್ ಮಾಡ್ತಾ ನಮ್ಮೆಲ್ರನ್ನೂ ಸರಿಯಾಗಿ ಯಾಮಾರಿಸ್ಬಿಟ್ಲಲ್ಲ. ಒಂದು ನಿಮಿಷ ಎಲ್ಲರೂ ಸುಮ್ಮನಿರ್ತೀರಾ? ಭಾಗ್ಯ, ಹೇಳು, ನೀನು ಹೀಗೆಲ್ಲ ನಾಟಕ ಯಾಕೆ ಮಾಡಿದ್ದು? ಯಾಕೆ ನಮಗೆಲ್ಲ ಮೋಸ ಮಾಡಕ್ ನೋಡ್ದೆ ನೀನು? ನಿಜಾನ ಮುಚ್ಚಿಟ್ಟು ನಡ್ಸೋ ಅಂತ ಅಗತ್ಯ ನಿನಗೇನಿತ್ತು? ನನ್ಗೀಗ್ಲೇ ಇಲ್ಲೇ ತಿಳಿಬೇಕು ಭಾಗ್ಯ, ಹೇಳು. ಚಿಕ್ಕತ್ತೆ ನೆಕ್ಲೆಸ್ ವಿಷಯ ನಿಮಗ್ ಗೊತ್ತಲ್ವಾ ಮಿತ್ರ ಅವ್ರೆ? ಆ ನೆಕ್ಲೆಸ್ನ ನನ್ನ ತಮ್ಮ ಹಾಳು ಮಾಡಿದ ಕಾರಣದಿಂದ ನಾನು ಚಿಕ್ಕತ್ತೆಗೆ ದುಡ್ಡು ಕೊಡ್ಬೇಕಿತ್ತಲ್ವಾ? ಅದಕ್ಕೋಸ್ಕರನೇ ನಾನು ಕೆಲಸ ಮಾಡ್ಬೇಕಿತ್ತು. ಆ ಕೆಲ್ಸಕ್ಕೋಸ್ಕರ ನಾನಾಗಿ ನಿಮ್ ಕಂಪನಿಗೆ ಬಂದ್ರೆ ನೀವ್ ನನಗ್ ಕೆಲ್ಸ ಕೊಡಲ್ವೇನೋ ಅಂತ ಈ ರೀತಿ ಮಾಡ್ಬೇಕಾಯ್ತು. ಮಿತ್ರನ ಕಾಪಾಡೋದಕ್ಕೋಸ್ಕರನೇ ನೀನು ಈ ರೀತಿ ಎಲ್ಲ ಮಾಡಬೇಕಾಗಿ ಬಂತು ಅಂತ. ನೀನು ಈ ರೀತಿ ವೇಷ ಬದಲಿಸ್ಕೊಂಡು ಹೋಗಿದ್ಯಾ ಅನ್ನೋದನ್ನ ನೀನೇ ಹೇಳಿದ್ರು ಅವ್ರು ಯಾರೂ ನಂಬಲ್ಲ. ಅದಕ್ಕೆ ಬೇರೆ ಏನೇನೋ ಹೇಳ್ತಾ ಇದೆಯಾ. ನನಗೆ ಅರ್ಥ ಆಗ್ತಾ ಇದೆ ಭಾಗ್ಯ, ಆದರೆ ಇವರು ಯಾರು ಎಂಥ ಪರಿಸ್ಥಿತಿಲೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಕೆಲ್ಸಕ್ಕೋಸ್ಕರ ಇಷ್ಟು ನೀಚವಾದ ಕೆಲಸ ಮಾಡ್ತೀಯ? ನನ್ನ ಹತ್ರ ಕೆಲಸ ಮಾಡೋದಕ್ಕೆ ನನಗೆ ಎಷ್ಟು ಮೋಸ ಮಾಡ್ತೀಯ? ಮಿತ್ರ ಅವ್ರೆ, ನನ್ಗೊಂದು ಕೆಲಸ ಬೇಕು ಅಂತ ಒಂದು ಸಲ ಬಂದು ಕೇಳಿದ್ರೆ ನಾನೇ ಕೊಟ್ಟಿರ್ತಿದ್ದೆ ತಾನೆ? ಚಿಕ್ಕಮ್ಮ ನೆಕ್ಲೆಸ್ನ ಸರಿ ಮಾಡೋದಕ್ಕೆ ಬೇಕಾಗಿರೋ ದುಡ್ಡನ್ನ ನಾನು ಕೊಡ್ತೀನಿ ಭಾಗ್ಯ ಅಂತ ಹೇಳಿದ್ರೆ ನೀನು ₹1 ತಗೊಳ್ಳಿಲ್ಲ. ನಾನು ಕೆಲಸ ಮಾಡಿ ಆ ದುಡ್ಡನ್ನ ವಾಪಸ್ ಕೊಡ್ತೀನಿ ಹಿಂದೆ. ಆಗ ಉಕ್ಕಿ ಹರಿದಿದ್ದ ಆತ್ಮಾಭಿಮಾನ ಹೀಗೆ ನನಗೆ ಮೋಸ ಮಾಡ್ತಾ, ನನಗೆ ಸುಳ್ಳು ಹೇಳ್ತಾ, ನನ್ನ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ನಿನಗೆ ನೆನಪಾಗ್ಲಿಲ್ವಾ? ನೋಡು ಭಾಗ್ಯ, ನೀನಿಂದ ಕುಟುಂಬದಲ್ಲಿ ಎಷ್ಟು ಗಲಾಟೆ ಆಗ್ತಿದ್ರು, ನೀನ್ ಮಾಡೋ ಕೆಲ್ಸದಿಂದ ಮನೇಲಿರೋ ಎಲ್ರೂ ತಲೆ ತಗ್ಸೋಂತ ಪರಿಸ್ಥಿತಿ ಬಂದ್ರು ನಿನ್ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಇಟ್ಕೊಂಡಿದ್ದೆ. ಅಯ್ಯೋ ಪಾಪ ಅಂತ ಕನಿಕರ ಆಗ್ತಿತ್ತು. ನಿನಗೆ ಕಷ್ಟ ಕೊಡ್ತಿದೀವೇನೋ ಅಂತ ನಮ್ಮ ಮೇಲೆ ನಮ್ಗೆ ಒಂದು ಚಿಕ್ಕ ಅನುಮಾನ ಬರ್ತಿತ್ತು. ಆದ್ರೆ ನೀನು ನಮ್ಗೆಲ್ಲ ಮೋಸ ಮಾಡಿ ನಿನ್ ಮೇಲಿರೋ ಆ ಚಿಕ್ಕ ಅಭಿಮಾನನೂ ಕಳ್ಕೊಂಬಿಟ್ಟೆ ಭಾಗ್ಯ. ದೇವಯಾನಿ ಚಿಕ್ಕಮ್ಮ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಭಾಗ್ಯ ಈ ಕುಟುಂಬಕ್ಕೆ ಸರಿಯಾದವಳಲ್ಲ, ನಂದನ್ ಕುಟುಂಬಕ್ಕೆ ಸರಿದೂಗುವಂಥವಳಲ್ಲ, ಈ ಮನೆ ಸೊಸೆ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ದಿರೋಳು ಅಂತ. ಫಾರ್ ದ ಫಸ್ಟ್ ಟೈಮ್ ನನಗೂ ಇವತ್ತು ಅದು ಅನ್ನಿಸ್ತಾ ಇದೆ. ದೇವಯಾನಿ ಚಿಕ್ಕಮ್ಮ ಹೇಳ್ತಿದ್ದ ಮಾತು ಸರಿಯೇನೋ ಅಂತ.
ನನ್ಗಿಷ್ಟ ಇಲ್ದಿರೋ ಕೆಲ್ಸಗಳನ್ನ ನೀನ್ ಮಾಡ್ತಿದ್ರು ಅಷ್ಟೋ ಇಷ್ಟೋ ಒಳ್ಳೆತನ ನಿನ್ನಲ್ಲಿದೆ ಅಂತ ಇದ್ದೆ. ಆದ್ರೆ ಇಂಥ ಕೆಟ್ಟ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಭಾಗ್ಯ. ವೇಷ ಬದಲಾಯಿಸ್ಕೊಂಡು ರೂಪ ಬದಲಾಯಿಸ್ಕೊಂಡು ನಮಗೆಲ್ಲ ಮೋಸ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡೆ? ಮಿತ್ರನ್ನ ಕಾಪಾಡದ್ಲು ಅಂತ ಭಾಗ್ಯಲಕ್ಷ್ಮಿನ ಆಕಾಶಕ್ಕೆ ಏರಿಸ್ದೆ. ಆದ್ರೆ ಭಾಗ್ಯಲಕ್ಷ್ಮಿ ರೂಪದಲ್ಲಿ ಹೋದ ಈ ಭಾಗ್ಯದಿಂದನೇ ಅವನಿಗೆ ಅಪಾಯ ಎದುರಾಯ್ತು ಅಂತ ಗೊತ್ತಾದಾಗ ಇವಾಗ ಭಾಗ್ಯನ ಭಾಗ್ಯಲಕ್ಷ್ಮಿನ ಇಬ್ಬರ ಮೇಲೂ ನಾನು ಅಸಹ್ಯ ಪಟ್ಕೋತಾ ಇದ್ದೀನಿ. ನೀನಿಂದ ಕುಟುಂಬದಲ್ಲಿ ಎಷ್ಟು ಗಲಾಟೆ ಆಗ್ತಿದ್ರು, ನೀನ್ ಮಾಡೋ ಕೆಲ್ಸದಿಂದ ಮನೇಲಿರೋ ಎಲ್ರೂ ತಲೆ ತಗ್ಸೋಂಥ ಪರಿಸ್ಥಿತಿ ಬಂದ್ರು ನಿನ್ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಇಟ್ಕೊಂಡಿದ್ದೆ. ಆದ್ರೆ ನೀನು ನಮ್ಗೆಲ್ಲ ಮೋಸ ಮಾಡಿ ನಿನ್ ಮೇಲಿರೋ ಆ ಚಿಕ್ಕ ಅಭಿಮಾನನೂ ಕಳ್ಕೊಂಬಿಟ್ಟೆ ಭಾಗ್ಯ. ನೋಡಿದ್ಯಾ ಭಾಗ್ಯ, ಒಂದ್ ಚಿಟಿಕೆಯಲ್ಲಿ ನಿನ್ ಜೀವನನ ಹೇಗ್ ಚೇಂಜ್ ಮಾಡ್ಬಿಟ್ಟೆ ಅಂತ? ನಿನ್ ಬದುಕು ಭವಿಷ್ಯ ಹೇಗ್ ತಲೆ ಕೆಳಗಾಯ್ತು? ನೀನೇನು ನೆಮ್ಮದಿಯಾಗಿ ಇಲ್ಲೇ ಇದ್ದು ಬಿಡೋಣ ಅಂತ ಅನ್ಕೊಂಡೆ, ಆದ್ರೆ ನಾನು ನಿನ್ನ ಪಾತಾಳಕ್ಕೆ ತಳ್ಳಿಬಿಟ್ಟೆ. ಹೇಗಿತ್ತು ಟ್ವಿಸ್ಟು? ನೋವಾಗ್ತಿದ್ಯಾ ಭಾಗ್ಯ? ನೀನ್ ನನ್ ಕೆನ್ನೆಗೆ ಹೊಡೆದಿರೋ ಪ್ರತಿ ಸಲ ನನಗೂ ಹೀಗೆ ನೋವಾಗಿತ್ತು. ನೀನು ಅವಮಾನ ಮಾಡಿರೋ ಪ್ರತಿ ಸಲ ನಾನು ಹೀಗೆ ಹರ್ಟ್ ಆಗಿದ್ದೆ. ಅದೇ ಇವಾಗ ಅದೆಲ್ಲ ಮರ್ತ್ ಹೋಗಿ ಎಂತ ಕಿಕ್ ಸಿಕ್ತು ಗೊತ್ತಾ? ಯಾಕಂದ್ರೆ ನಿನ್ ಬರ್ತ್ಡೇ ದಿನಾನೇ ನಿನಗೆ ಅತಿ ದೊಡ್ಡ ಇನ್ಸಲ್ಟ್ ಆಗೋ ಹಾಗೆ ಮಾಡಿದೆ. ನೀನ್ ಮಾಡಿರೋ ಮೋಸ ನಾಟಕ ಎಲ್ಲ ಎಲ್ರ ಮುಂದೆ ಹೊರಗೆ ಬರೋ ಹಾಗೆ ಮಾಡಿದೆ. ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಿದ್ರೆ ಆ ಮಾತಿಗೆ ನೀನು ಉತ್ತರನೂ ಕೊಡೋಕ್ಕಾಗ್ದೆ ತಲೆ ತಗ್ಸಿ ನಿಂತ್ರೆ ಆ ಸೀನ್ ನೋಡೋದಕ್ಕಂತೂ ಎಷ್ಟು ಅಮೇಝಿಂಗ್ ಆಗಿತ್ತು ಗೊತ್ತಾ? ಯಾವ ನೋವಿಂದ ನೀನ್ ಎಲ್ರ ಮುಂದೆ ತಲೆ ತಗ್ಸಿ ನಿಂತಿದ್ಯೋ ಇನ್ನು ನಿನ್ ಲೈಫ್ ಎಲ್ಲ ಅದೇ ನೋವೇ ಉಳ್ಕೊಳುತ್ತೆ. ಹೇಗ್ ಕಣ್ಣೀರ್ ಹಾಕ್ತಾ ಎಲ್ರ ಮುಂದೆ ಹೆಲ್ಪ್ಲೆಸ್ ಆಗಿ ನಿಂತಿದ್ಯೋ ಅದೇ ಕಣ್ಣೀರು ನಿನಗ್ ಜೀವನ ಪೂರ್ತಿ ಸಿಗುತ್ತೆ ಅಂತ ನಿನ್ ಹಣೆಯಲ್ಲಿ ಬರ್ದಿದೆ. ನಾನ್ ಮೊದ್ಲೇ ಹೇಳಿದ್ನಲ್ಲ ಭಾಗ್ಯ, ಈ ಬರ್ತ್ಡೇ ನೀನು ಜೀವನ ಎಲ್ಲ ಮರಿದಿರೋ ದಿನ ಆಗುತ್ತೆ ಅಂತ. ಅದು ಯಾವತ್ತೂ ನೆನ್ಪಿರೋ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನ್ ಕೊಟ್ಟಿರೋ ಮಾತು ಉಳಿಸ್ಕೊಂಡೆ ಅಲ್ವಾ? ನನ್ ಹುಟ್ಟಿದಬ್ಬದ ದಿನ ನೀನೇನೋ ಒಂದ್ ಕುತಂತ್ರ ಮಾಡ್ತೀಯ ಅಂತ ನನ್ಗಾಗ್ಲೇ ಗೊತ್ತಿತ್ತು ಮನೀಷಾ. ಏನೋ ಮಾಡ್ಬಾರ್ದು ಕೆಲ್ಸನ್ ಮಾಡಿ ನೀನ್ ತೋಡಿರೋ ಹಳ್ಳದಲ್ಲಿ ನೀನೇ ಬೀಳ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಸತ್ಯನ ಹೊರಗೆ ಎಳ್ದು ನೀನೊಂದ್ ಸಣ್ಣ ಗೆಲುವನ್ನ ಸಾಧಿಸ್ದೆ. ಶಭಾಷ್. ಆದ್ರೆ ನಾನ್ ಬೇಜಾರ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ತಪ್ಪು ಮಾಡಿದ್ರೆ ಮಾತ್ರ ನಾನ್ ಬೇಜಾರ್ ಮಾಡ್ಕೊಳ್ಳೋದು. ನನ್ನಿಂದ ಏನಾದ್ರೂ ಅಪರಾಧ ಆದ್ರೆ ಮಾತ್ರ ನಾನ್ ಕೊರ್ಗೋದು ಮನೀಷಾ. ನಾನ್ ತಪ್ಪು ಮಾಡಿದ್ರೆ ಮಾತ್ರ ತಲೆ ತಗ್ಸಿ ನಿಂತ್ಕೊಳ್ಳೋದು. ಹಾಗೆ ತಲೆ ತಗ್ಸೋಂತ ಕೆಲ್ಸನ ನಾನ್ ಯಾವತ್ತೂ ಮಾಡಲ್ಲ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಿನ್ಗೊಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಮನೀಷಾ. ಏನೋ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬೇಕಾ? ಹೌದು.